ನೆಕ್ಸ್ಟ್ ಟೈಪ್ ಆಫ್ ಶೆಡ್ಯೂಲಿಂಗು. ಅದು ಹೇಳೋಕ್ಕಿಂತ ಮುಂಚೆ ವಾಟ್ ಈಸ್ ಪ್ರಿಎಂಪ್ಟಿವ್ ಆ್ಯಂಡ್ ನಾನ್ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್ ನೋಡಿಬಿಡೋಣ. ಇಲ್ಲಿ ಡೆಫಿನಿಷನ್ ಇದೆ. ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್ ಈಸ್ ಎ CPU ಶೆಡ್ಯೂಲಿಂಗ್ ಟೆಕ್ನಿಕ್ that works by dividing the time slots of CPU to a given process ಅಂತ ಇದೆ. ಒಂದು ಕಂಪ್ಲೀಟ್ ಅಲಾಟೆಡ್ ಟೈಮ್ನ ಡಿವೈಡ್ ಮಾಡಿಕೊಂಡು ಡಿವೈಡ್ ಮಾಡಿ ಈಚ್ ಡಿವಿಷನಲ್ಲಿ ಆ ಪ್ರಾಸೆಸ್ಸು ಎಕ್ಸಿಕ್ಯೂಷನ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್. The time slot given might be able to complete the whole process or might not be able to do it. ಅದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. when the burst time of the process is greater than is greater than CPU cycle, it is placed back into the ready queue and will execute in the next chance ಅಂತ ಇದೆ. ಇದು ಇಂಪಾರ್ಟೆಂಟ್ ಪಾಯಿಂಟು. ಡಿಫ್ರೆನ್ಸ್ ಬಿಟ್ವೀನ್ ಪ್ರಿಎಂಪ್ಟಿವ್ ಆ್ಯಂಡ್ ನಾನ್ ಪ್ರಿಎಂಪ್ಟಿವ್ ಬರೀಬೇಕಾದ್ರೆ ಈ ಪಾಯಿಂಟ್ ಹಾಕಲೇಬೇಕು. ವೆನ್ ದಿ ಬರ್ಸ್ಟ್ ಟೈಮ್ ಆಫ್ ದಿ ಪ್ರಾಸೆಸ್ ಇಸ್ ಗ್ರೇಟರ್ ದೆನ್ CPU cycle, it is placed back into the ready queue and will execute in the next chance. This scheduling is used when the process switch to ready state. Ready state ಅಲ್ಲಿ ಸ್ವಿಚ್ ಆದಾಗ ರನ್ನಿಂಗ್ ಸ್ಟೇಟಿಂದ ರೆಡಿ ಸ್ಟೇಟ್ಗೆ ಹೋಗಬೇಕಾದ್ರೆ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್ ಅಪ್ಲೈ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ಲು ರೌಂಡ್ ರಾಬಿನ್ ಶೆಡ್ಯೂಲಿಂಗ್ ಮೇನ್ ಎಕ್ಸಾಂಪಲ್. ನಾನ್ ಪ್ರಿಎಂಪ್ಟಿವ್ ನೋಡೋಣ. ಎಕ್ಸಾಂಪಲ್ ನೀವು ನೋಡಿದಾಗ ರೌಂಡ್ ರಾಬಿನ್ ಶೆಡ್ಯೂಲಿಂಗು ನಿಮಗೆ ಕಂಪ್ಲೀಟಾಗಿ ಡೆಫಿನಿಷನ್ ಅರ್ಥ ಆಗುತ್ತೆ. ನಾನ್ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್, ಇಟ್ಸ್ ಎ ಶೆಡ್ಯೂಲಿಂಗ್ ಟೆಕ್ನಿಕ್. ದಿ ಪ್ರಾಸೆಸ್ ಟೇಕ್ಸ್ ದಿ ರಿಸೋರ್ಸ್ ಅಂದರೆ CPU ಟೈಮ್ ಆ್ಯಂಡ್ ಹೋಲ್ಡ್ಸ್ ಇಟ್ ಟಿಲ್ ದಿ ಪ್ರಾಸೆಸ್ ಗೆಟ್ಸ್ ಟರ್ಮಿನೇಟೆಡ್. It till the process gets terminated or is pushed to the waiting state. No process is interrupted until it is completed. ಈ ಎರಡಕ್ಕೂ ಮೇಜರ್ ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ಪ್ರಿಎಂಪ್ಟಿವ್ ಅಂತಂದರೆ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗು ಅದು ಪ್ರಾಸೆಸ್ ಒಂದ್ಸತಿ ಹೋಲ್ಡ್ ಮಾಡಿಕೊಂಡು ತಾನು ಕೆಲಸ ಮಾಡೋ ಟೈಮಲ್ಲೇ ಅದಕ್ಕೆ ಎಷ್ಟೇ ಅಲಾಟೆಡ್ ಟೈಮ್ ಇದ್ದರೂ ಇನ್ನೊಂದು ಪ್ರಾಸೆಸ್ಗೂ ಜಾಗ ಕೊಡುತ್ತೆ. ಯಾವುದು? ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್. ಇನ್ನೊಂದು ಪ್ರಾಸೆಸ್ಸು ರನ್ ಆಗಲಿ ಅಂತ. ಈಗ ನೀವೆಲ್ಲ ಒಂದು ಬೆಂಚಲ್ಲಿ ಒಂದು 5 ಜನ ಕೂತ್ಕೊಂಡಿದ್ದೀರಾ. ಟೈಮ್ ಸ್ಲಾಟ್ ಅಂದ್ಕೊಳ್ಳಿ ನಿಮ್ಮ ಬೆಂಚೇನೆ. 5 ಜನ 5 ಪ್ರಾಸೆಸ್. ಮಧ್ಯ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು 6ನೇ ವ್ಯಕ್ತಿ ಬಂದಾಗ ಅವ್ರನ್ನೂ ಮಧ್ಯ ಸೇರಿಸಿ ಕೂರಿಸ್ಕೊಂಡಂಗೆ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್. ಬಟ್ ನಾನ್ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್ ಹೇಗೆ ಅಂದರೆ ಸೇಮ್ ಡೆಸ್ಕ್ ಇದೆ, 5 ಜನ ಕೂತಿದ್ದೀರಾ. 5 ಜನನೂ ನಮಗಿಷ್ಟೇ ಜಾಗ ಇರೋದು, ನಾವು ಈ ಪ್ಲೇಸ್ ಬಿಟ್ಟು ಹೋಗಲ್ಲ, ಯಾರಿಗೂ ಬೇರೆಯವ್ರಿಗೆ ಬಿಟ್ಕೊಡಲ್ಲ, ನಾವು ಎದ್ದೋಗಲ್ಲ. ಎಲ್ಲಿವರೆಗೆ? ಕ್ಲಾಸ್ ಮುಗಿಯೋವರೆಗೆ ಅಥವಾ ನಮ್ಮ ಕೆಲಸ ಮುಗಿಯೋವರೆಗೆ ಅಂತ ಹೋಲ್ಡ್ ಮಾಡಿ ಆ ಬೆಂಚನ್ನ ಇಟ್ಕೊಂಡಿದ್ದೀರ. ಅದೇ ರೀತಿಯಲ್ಲಿ ಏನಾಗುತ್ತೆ, CPU ಅಲೋಕೇಟೆಡ್ ಟೈಮು ಹೋಲ್ಡ್ ಮಾಡಿ ಆ ರಿಸೋರ್ಸಸ್ಸು ಆ ಟೈಮ್ನ ಹೋಲ್ಡ್ ಮಾಡಿ ಇಟ್ಕೊಬಿಡುತ್ತೆ. ದಟ್ ಈಸ್ ನಾನ್ ಪ್ರಿಎಂಪ್ಟಿವ್ ಶೆಡ್ಯೂಲಿಂಗ್. ಅದು ಬೇರೆ ಪ್ರಾಸೆಸ್ಗೆ ಬಿಟ್ಕೊಡಲ್ಲ. ಅದಕ್ಕೆ ಎಕ್ಸಾಂಪಲ್ಲು ಶಾರ್ಟೆಸ್ಟ್ ಜಾಬ್ ಫಸ್ಟ್, SJF. ಪ್ರಿಎಂಪ್ಟಿವ್ಗೆ ರೌಂಡ್ ರಾಬಿನ್ ನೇಮಲ್ಲೇ ಇದೆ. ಸುತ್ಕೊಂಡು ಬಂದು ರೌಂಡಾಗಿ ಸುತ್ಕೊಂಡು ಬಂದು ವಾಪಸ್ ಇನ್ನೊಂದು ಪ್ರಾಸೆಸ್ಗೆ ಬಿಟ್ಕೊಡೋ ಅಂಥದ್ದು. ನಾನ್ ಪ್ರಿಎಂಪ್ಟಿವು ಬೇರೆ ಯಾವುದಕ್ಕೂ ಅವಕಾಶ ಕೊಡ್ದೇನೆ ತನ್ನ ಕೆಲಸ ಮುಗಿಯೋ ತನಕ ವೆಯ್ಟಿಂಗ್ ಸ್ಟೇಟ್ಗೆ ಪುಷ್ ಆಗದೇನೆ ಕೆಲಸ ಮಾಡೋ ಅಂಥದ್ದು. ಅದಕ್ಕೆ ಇರೋದು ಈ CPU ಶೆಡ್ಯೂಲಿಂಗ್ ಟೆಕ್ನಿಕ್
takes the resource or CPU time and holds it till the process gets terminated. ಟರ್ಮಿನೇಟ್ ಆಗೋ ತನಕ ಬೇರೆದಕ್ಕೆ ಅವಕಾಶ ಕೊಡಲ್ಲ. ಆರ್ ಈಸ್ ಪುಶ್ ಟು ದಿ ವೆಯ್ಟಿಂಗ್ ಸ್ಟೇಟ್. ನೋ ಪ್ರಾಸೆಸ್ ಈಸ್ ಇಂಟರಪ್ಟೆಡ್. ಇಂಟರಪ್ಷನ್ ಅಂದರೆ ಮಧ್ಯ ಯಾರೂ ಬರೋ ಹಾಗಿಲ್ಲ. ಅಂಟಿಲ್ ಇಟ್ ಈಸ್ ಕಂಪ್ಲೀಟೆಡ್. ಅದೇನೇ ನಾನ್ ಪ್ರಿಯೆಂಪ್ಟಿವ್ಗೂ ಮತ್ತು ಪ್ರಿಯೆಂಪ್ಟಿವ್ಗೂ ಇರೋ ವ್ಯತ್ಯಾಸ. ಇಲ್ಲಿ ಮೇಜರ್ ಡಿಫ್ರೆನ್ಸ್ 3 ಮಾರ್ಕ್ಸ್ಗೆ ಇದನ್ನು ಬರಿಬೋದು. ಎರಡು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪ್ರಿಯೆಂಪ್ಟಿವ್ ಆ್ಯಂಡ್ ನಾನ್ ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್ ಕಂಪಲ್ಸರಿ ಕ್ವೆಶನ್ ಇರುತ್ತೆ. ರಿಸೋರ್ಸಸ್ ಆರ್ ಅಲೋಕೇಟೆಡ್ ಅಕಾರ್ಡಿಂಗ್ ಟು ದಿ ಸೈಕಲ್ಸ್ ಫಾರ್ ಎ ಲಿಮಿಟೆಡ್ ಟೈಮ್. ಇಲ್ಲಿ ನಾನ್ ಪ್ರಿಯೆಂಪ್ಟಿವ್ಲೇನು ರಿಸೋರ್ಸಸ್ ಆರ್ ಯೂಸ್ಡ್ ಆ್ಯಂಡ್ ದೇ ಹೆಲ್ಡ್ ಬೈ ದಿ ಪ್ರಾಸೆಸ್ ಅಂಟಿಲ್ ಇಟ್ ಗೆಟ್ಸ್ ಟರ್ಮಿನೇಟೆಡ್. ಟರ್ಮಿನೇಷನ್ ಅಂದರೆ ಕಂಪ್ಲೀಟ್ ಆಗೋವರೆಗೂ ರಿಸೋರ್ಸಸ್ಸು ಪ್ರಾಸೆಸ್ ಇಟ್ಕೊಂಡಿರುತ್ತೆ. ಇಲ್ಲಿ ಪ್ರಿಯೆಂಪ್ಟಿವ್ಲೇನು ಪ್ರಾಸೆಸಸ್ಸು ಮಧ್ಯ ಇಂಟರಪ್ಷನ್ ಆಗ್ತಾ ಇರುತ್ತೆ ಬೇರೆ ಪ್ರಾಸೆಸಸ್ಸಿಂದ CPU ಟೈಮ್ಗೆ. ಇಲ್ಲಿ ಇಂಟರಪ್ಷನ್ನೇ ಇಲ್ಲ. ಪ್ರಾಸೆಸ್ ಈಸ್ ನಾಟ್ ಇಂಟರಪ್ಟೆಡ್ ಅಂಟಿಲ್ ಇಟ್ಸ್ ಲೈಫ್ ಸೈಕಲ್ ಈಸ್ ಕಂಪ್ಲೀಟೆಡ್. ಸ್ಟಾರ್ವೇಷನ್ ಮೇ ಬಿ ಕಾಸ್ಡ್ ಡ್ಯೂ ಟು ಇನ್ಸರ್ಷನ್ ಆಫ್ ಪ್ರಿಯಾರಿಟಿ ಪ್ರಾಸೆಸ್ ಇನ್ ದಿ ಕ್ಯೂ. ಸ್ಟಾರ್ವೇಷನ್ ಅಂದರೆ ವೆಯ್ಟ್ ಮಾಡಿ ಮಾಡಿ ಅದು ರಿಸೋರ್ಸ್ ಈ CPU ಟೈಮ್ ಯೂಸ್ ಮಾಡ್ಕೊಳ್ಳೋದೇ ಬೇಡ ಅಂತ ಅದು ಹಾಗೇ ಸ್ಟಕ್ ಆಗಿಬಿಡ್ಬೋದು. ಸಿಸ್ಟಮ್ ಪ್ರಾಸೆಸ್ ಹಾಗೆ ನಿಂತು ಬಿಡ್ಬೋದು. ಅದು ಸ್ಟಾರ್ವೇಷನ್. ಸ್ಟಾರ್ವೇಷನ್ ಎರಡರಲ್ಲೂ ಪಾಸಿಬಲ್ ಇದೆ. ಇಲ್ಲಿ ಮೇ ಬಿ ಕಾಸ್ಡ್, ಇಲ್ಲಿ ಇಟ್ ಕ್ಯಾನ್ ಅಕ್ಕರ್ ಅಂತ ಇದೆ. ವೆನ್ ಎ ಪ್ರಾಸೆಸ್ ವಿತ್ ಲಾರ್ಜ್ ಬಸ್ ಟೈಮ್ ಆಕ್ಯುಪೈಸ್ ದಿ ಸಿಸ್ಟಮ್. ಲಾರ್ಜ್ ಬಸ್ ಟೈಮ್ ಅಂದರೆ ಇಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗೋದೇ ಇಲ್ಲ. ಶಾರ್ಟ್ ಪ್ರಾಸೆಸ್ ಇರುತ್ತೆ, 1 ಸೆಕೆಂಡಲ್ಲಿ ಕೆಲಸ ಆಗೋಗುತ್ತೆ. ಆದರೆ ಯಾವುದೋ ಒಂದು 20 ಸೆಕೆಂಡ್ಸ್ ಯೂನಿಟ್ಸ್ ಆಫ್ ಟೈಮು ಆ CPU ಟೈಮ್ ಹೋಲ್ಡ್ ಮಾಡ್ಕೊಂಡಿರುತ್ತೆ. ಆಗ ಇದು ಅರ್ಜೆಂಟ್ ಪ್ರಾಸೆಸ್ ಇದ್ರೂ, ಎಮರ್ಜೆನ್ಸಿ ಪ್ರಾಸೆಸ್ ಇದ್ರೂ ಇದಕ್ಕೆ ಅವಕಾಶನೇ ಸಿಗಲ್ಲ. 1 ಸೆಕೆಂಡ್ ಅದು ವೆಯ್ಟ್ ಮಾಡಿ ಅದು ಹೊರಟೋಗ್ಬೋದು. ಅದು ಸ್ಟಾರ್ವೇಷನ್. ಸ್ಟಾರ್ವೇಷನ್ ಅಂದರೆ ಏನೋ ಹಂಗ್ರಿ, ಹೊಟ್ಟೆ ಹಸ್ಕೊಂಡು ಇರೋದು ಅಂತ. ವೆಯ್ಟ್ ಮಾಡಿ ಸುಸ್ತಾಗಿ ಅದು ಪ್ರಾಸೆಸ್ ಎಕ್ಸಿಟ್ ಆಗ್ಬೋದು. ಯಾರೋ ಒಬ್ರಿಗೆ ಹೊಟ್ಟೆ ಹಸಿತಾ ಇದೆ, ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಫುಡ್ಡು ಯಾರು ಪ್ರೊವೈಡ್ ಮಾಡ್ತಿಲ್ಲ, ಸಿಗ್ತಿಲ್ಲ, ಸೊ ಅವರಲ್ಲಿಂದ ಎದ್ದೊರಟೋದು. ಹಾಗೆ ಸ್ಟಾರ್ವೇಷನ್. ಇಲ್ಲಿ ಪ್ರಾಸೆಸ್ದು ಲೈಫ್ ಮೆಥಡ್ಸ್ಗೆ ಕಂಪೇರ್ ಮಾಡ್ತಾ ಇದ್ದೀನಿ ಅಷ್ಟೆ. ಮೇಂಟೈನಿಂಗ್ ಕ್ಯೂ ಆ್ಯಂಡ್ ರಿಮೈನಿಂಗ್ ಟೈಮ್ ನೀಡ್ಸ್ ಸ್ಟೋರೇಜ್ ಓವರ್ ಹೆಡ್. ಕ್ಯೂನ ಮೇಂಟೈನ್ ಮಾಡಬೇಕು. ಯಾಕಂದರೆ ಒಂದು ಕಂಪ್ಲೀಟು ಒಂದಾದ್ಮೇಲೆ ಒಂದು ಬರ್ತಾನೇ ಇರುತ್ತೆ ಪ್ರಾಸೆಸಸ್ಸು. ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಲಾಂಗ್ ಕ್ಯೂ ಕ್ರಿಯೇಟ್ ಆಗ್ಬೋದು, ಲಾಂಗ್ ಲೈನ್ ಕ್ರಿಯೇಟ್ ಆಗ್ಬೋದು. ಇಲ್ಲಿ ಆ ರೀತಿ ಅವಕಾಶನೇ ಇರಲ್ಲ. ನಂಗೆ ವೆಯ್ಟಿಂಗ್ ಟೈಮ್ ಸಿಗ್ತಿಲ್ಲ ಅಂತ ಎಕ್ಸಿಟ್ ಆಗಿ ಹೊರಟೋಗ್ಬೋದು ನಾನ್ ಪ್ರಿಯೆಂಪ್ಟಿವ್. ಇದಿಷ್ಟು ಡಿಫ್ರೆನ್ಸ್ ಬಿಟ್ವೀನ್ ಪ್ರಿಯೆಂಪ್ಟಿವ್ ಆ್ಯಂಡ್ ನಾನ್ ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್.